ನಮಸ್ತೆ. ನನ್ನ ಹೆಸರು ಅಂಜನ್ ಪುರವೇಶಂ ಅಂತ. ಆಕ್ಚುಲಿ ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದೆ. ಸಿನಿಮಾ ಹೆಸರೇನು ಅಂದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ. ಸಿನಿಮಾ ಡೈರೆಕ್ಟರ್ ಬಂದು ರಾಮಿನಳ್ಳಿ ಜಗನ್ನಾಥ್ ಅಂತ. ಈ ಸಿನಿಮಾ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು ನಾನು. ಈ ಸಿನಿಮಾ ಡೈರೆಕ್ಟರ್ದು ಇನ್ನೊಂದು ಸಿನಿಮಾ ಬಂತು. ಫಸ್ಟ್ ಸಿನಿಮಾ ಬಂತು. ಹೊಂದಿಸಿ ಬರೆಯಿರಿ ಅಂತ. ಸಿನಿಮಾ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಿನಿಮಾ ನಾನು ಥಿಯೇಟರ್ ನೋಡಕ್ಕಾಗ್ಲಿಲ್ಲ. ಸ್ವಲ್ಪ ಸಮಯದ ಅಭಾವ ಇತ್ತು. ಅದಕ್ಕೆ ನೋಡಕ್ಕಾಗ್ಲಿಲ್ಲ. OTT ಸಿನಿಮಾ ನೋಡಿದೆ. ತುಂಬಾ ಚೆನ್ನಾಗಿತ್ತು. ನಾನು ಇಂಥ ಸಿನಿಮಾನ ಥಿಯೇಟರ್ ಮಿಸ್ ಮಾಡ್ಕೊಂಡೆ ಅಂತ ಸಖತ್ ಫೀಲ್ ಆಯ್ತು. ಅದಕ್ಕೆ ನಾನು ಈ ಎರಡನೇ ಸಿನಿಮಾ ಡೈರೆಕ್ಟರ್ದು ತೀರ್ಥರೂಪ ತಂದೆಯವರಿಗೆ ಸಿನಿಮಾ ನೋಡಿದೆ. ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು OTT ಬರೋದಕ್ಕಿಂತ ಮುಂಚೆ ಥಿಯೇಟರ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಂಡ್ ಬಂದೆ. ತುಂಬಾ ಅದ್ಭುತ ಸಿನಿಮಾ. ಆಕ್ಚುಲಿ ನಾವೆಲ್ಲ ಕನ್ನಡಿಗರು, ಕನ್ನಡಾಭಿಮಾನಿಗಳು, ಸಿನಿಮಾ ಲವರ್ಸು ಯಾವತ್ತೂ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು. ಥಿಯೇಟರ್ ಅಲ್ಲಿ ನೋಡಿದ್ರೆ ಅದಕ್ಕೊಂದು ಆ, ಅರ್ಥ ಇರುತ್ತೆ. ಮತ್ತೆ ಥಿಯೇಟರ್ ಉಳ್ಕೊಳ್ತವೆ. ಕನ್ನಡ ಸಿನಿಮಾ ಉಳ್ಕೊಬೇಕು ಅಂದ್ರೆ ಕನ್ನಡಿಗರು ನಾವು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು. ಸಿನಿಮಾ ಹೀರೋ ಬಂದು ಫೇಮಸ್ ಯೂಟ್ಯೂಬರ್ ಟ್ರಾವೆಲರ್. ಅವ್ನ ಲೈಫ್ ಅಲ್ಲಿ ಎಲ್ಲ ಕಡೆ ಸಕ್ಸಸ್ ಇರುತ್ತೆ, ಎಲ್ಲ ಸಿಗುತ್ತೆ. ಆದ್ರೆ ತಂದೆ ಅನ್ನೋ ಪ್ರೀತಿ ಅವ್ನ್ ಸಿಕ್ಕಿರಲ್ಲ. ಇದ್ರ ಮಧ್ಯೆ ಅವ್ನಿಗೊಂದು ಲವ್ ಆಗುತ್ತೆ. ಲವ್ ಆದ್ಮೇಲೆ ಆಕಸ್ಮಿಕವಾಗಿ ಹೀರೋಯಿನ್ ತಂದೆ ಸಾಯ್ತಾರೆ. ಸತ್ ಮೇಲೆ ಹೀರೋ ಲೈಫ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಎಲ್ಲಿ ಹೋಗ್ತಾನೆ, ಏನೇನು ಹುಡುಕ್ತಾನೆ, ಅವನ ಮನ್ಸಲ್ಲಿ ಇರೋ ಒಂದು ಪ್ರಶ್ನೆ ಇರುತ್ತೆ. ಎಲ್ಲೂ ಪ್ರಶ್ನೆಗೆ ಆನ್ಸರ್ ಸಿಗಲ್ಲ. ನಮ್ಮ ಮನ್ಸೊಳಗಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದೆ ಸಿನಿಮಾ ಕಾನ್ಸೆಪ್ಟ್. ಇದೇ ಸಿನಿಮಾ ಅರ್ಥ. ಸಿನಿಮಾ ಪಾಸಿಟಿವ್ ವಿಚಾರಕ್ಕೆ ಬರೋಣ. ಸಿನಿಮಾ ಪಾಸಿಟಿವ್, ಫಸ್ಟ್ ಪಾಸಿಟಿವ್ ಏನಂದ್ರೆ ಸಿನಿಮಾದಲ್ಲಿ ನಟಿಸಿರೋ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. 4-5 ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಫಸ್ಟ್ ಆರ್ಟಿಸ್ಟ್ ಯಾರಂದ್ರೆ ರವೀಂದ್ರ ವಿಜಯ್ ಅಂತ. ಹೀರೋ ತಂದೆ ಕ್ಯಾರೆಕ್ಟರ್ ಮಾಡಿರೋ ರವೀಂದ್ರ ವಿಜಯ್. ಅವ್ರು ಒಂದು ವಿಷಯ ಹೇಳಲೇಬೇಕು. ಕ್ಲೈಮ್ಯಾಕ್ಸ್ ನಲ್ಲಿ ಅವ್ರ ಮಗನ್ ಫೋಟೋ ನೋಡಿ, ಮಗನ್ ವಿಡಿಯೋ ನೋಡಿ ಅವ್ರು ಮಾಡ್ತಾರಲ್ಲ ಆಕ್ಟಿಂಗು, ಹಿಂಗ್ ಅದ್ಭುತವಾಗಿದೆ ಅಂದ್ರೆ ನಮ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಅದಾದ್ಮೇಲೆ ನಟರ ರಾಜೇಶ್ ನಟರಾಜ್ ಗೊತ್ತಾರ ನಿಮ್ಗೆ? ನಮ್ ಧಾರಾವಾಹಿಯಲ್ಲಿ ಮಾಡಿದ್ದಾರೆ, ರಂಗಭೂಮಿ ಕಲಾವಿದ. ಸಿನಿಮಾದಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ತುಂಬಾ ಮನಸ್ ಮುಟ್ಟುತ್ತೆ. ಹೀರೋ ಬಂದು ರಾಜೇಶ್ ನಟರಂಗ್ ಅವ್ರಿಗೆ ಹೊಡಿತಾರೆ. ಹೊಡೆದಾಗ ಅವ್ರ ರಿಯಾಕ್ಷನ್ ಇದೆಯಲ್ಲ, ಅದ್ರಲ್ಲೇ ಗೊತ್ತಾಗುತ್ತೆ ಎಂತ ಅದ್ಭುತ ನಟರು ಅಂತ. ತುಂಬಾ ಸಪೋರ್ಟಿಂಗ್ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿದೆ. ಆ ಬರವಣಿಗೆ ರೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಗೊತ್ತಲ್ಲ ನಮ್ಮ ಎವರ್ಗ್ರೀನ್ ನಟಿ ಸೀತಾರಾಮ ಏನ್ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ನಂಗೆ ಇಷ್ಟ ಆಯ್ತು. ಲಾಸ್ಟ್ ಸಿನಿಮಾ ಅಮ್ಮ ಐ ಲವ್ ಯು ಅಂತ ಒಂದು ಸಿನಿಮಾ ಮಾಡಿದ್ರು ಚಿರಂಜೀವಿ ಸರ್ಜಾ ಅವ್ರ ಜೊತೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿ ಅದಾದ್ಮೇಲೆ 8-9 ವರ್ಷಗಳ ನಂತರ ನೆಕ್ಸ್ಟ್ ಸಿನಿಮಾ ಮಾಡಿದ್ದೆ ಇದು ತೀರ್ಥರೂಪ ತಂದೆಯವರಿಗೆ ಮಾಡಿದ್ದಾರೆ. ಆ ಮಗ ಮತ್ತೆ ಇವ್ರಿಬ್ರು ಮಧ್ಯೆ ನಡೆಯೋ ಕಾಂಬಿನೇಷನ್ ಆಗ್ಲಿ, ಮತ್ತೆ ರಾಜೇಶ್ ನಟರಂಗ ಅವ್ರಿಬ್ರು ಮಧ್ಯೆ ನಡೆಯೋ ಕಾಂಬಿನೇಷನ್ ಆಗ್ಲಿ, ಮತ್ತೆ ಅವ್ರ ಗಂಡನ ಬಗ್ಗೆ ನೆನ್ಸ್ಕೊಂಡು ಅಳೋದಾಗ್ಲಿ, ಇಲ್ಲೆಲ್ಲೂ ನನ್ಗೆ ಸ್ವರ್ಗ ಇಲ್ಲ, ಎಲ್ಲೂ ಸ್ವರ್ಗ ಇಲ್ಲ, ಎಲ್ಲೂ ಹರ್ಷ ಇಲ್ಲ. ನಾವು ಇರೋ ಜಾಗದಲ್ಲೇ ಹರ್ಷ ಹುಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ರಿಯಲೈಸ್ ಆಗ್ತಾರಲ್ಲ, ಆ ಟೈಮಲ್ಲಿ ನಮ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಎರಡನೇ ಪಾಸಿಟಿವ್ ವಿಚಾರ ಏನಂದ್ರೆ ಈ ಸಿನಿಮಾದಲ್ಲಿ ಯಾರು ಟಚ್ ಮಾಡಕ್ಕಾಗ್ದಿರೋದು, ಯಾರು ಹೇಳಕ್ಕಾಗ್ದಿರೋದು 2 ವಿಚಾರ ತಗೊಂಡಿದ್ದಾರೆ. ಆ ವಿಚಾರದ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಆದ್ರೆ ಒಂದು ಹಿಂಟ್ ಕೊಡ್ತೀನಿ. ಇದು ಸಿನಿಮಾ ಬಂದು 2001, ಈಗ ಪ್ರೆಸೆಂಟ್ ಸಿಚುವೇಶನ್ ಎರಡೂ ಹೋಗುತ್ತೆ. 2001 ನಲ್ಲಿ ಒಂದು ಇಡೀ ಕರ್ನಾಟಕನೇ ಆ ದಿಗ್ಭ್ರಮೆ ಆಗುವಂತ ಒಂದು ವಿಚಾರ ನಡೆಯುತ್ತೆ. ಅದು 90s ಕಿಡ್ಸ್ ಮಾತ್ರ ಗೊತ್ತು. ತುಂಬಾ ಮಜವಾಗಿದೆ ಅದು. ನಾನು ನೋಡಿ ಖುಷಿ ಪಟ್ಟಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಆ ಟೈಮಲ್ಲಿ 90s ಕಿಡ್ಸ್ಗೆ ಈ ವಿಚಾರ ಪಕ್ಕಾ ಗೊತ್ತಿರುತ್ತೆ. 2 ವಿಚಾರ, ಈಗ ಪ್ರೆಸೆಂಟ್ ನಡೀತಿರೋ ಸಿಚುವೇಶನ್ ಮತ್ತೆ ಆಗಿನ ಕಾಲದಲ್ಲಿ ನಡೀತಿರೋ ಸಿಚುವೇಶನ್ ಎರಡು ಮ್ಯಾಚ್ ಮಾಡಿದ್ದಾರೆ. ಕತೆ ರೈಟಿಂಗ್ ಹೆಂಗಿದೆ ಅಂದ್ರೆ 2001, 2026 ಎರಡಕ್ಕೂ ಮ್ಯಾಚ್ ಮಾಡ್ತಾ ಹೋಗಿರಲ್ಲ ರೈಟಿಂಗು. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮೂರನೇ ಪಾಸಿಟಿವ್ ವಿಚಾರ ಏನಂದ್ರೆ ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಒಂದು ಸಾಂಗ್ ಆಗ್ಲಿ, ಫಸ್ಟ್ ಹೀರೋ ಹೀರೋಯಿನ್ ಬರೋ ಸಾಂಗ್ ಆಗ್ಲಿ, ಎರಡೂ ಚೆನ್ನಾಗಿದೆ. BGM ಚೆನ್ನಾಗಿದೆ. ನೆಕ್ಸ್ಟ್ ಪಾಸಿಟಿವ್ ವಿಚಾರ ಏನಂದ್ರೆ DOP ದೀಪಕ್ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ಫೋಟೋಗ್ರಫಿ. ಆಕ್ಚುಲಿ ಮೇಘಾಲಯದಲ್ಲಿ ನಡೆದ ಸೀನ್ಗಳಾಗ್ಲಿ, ಅಲ್ಲಿ ಕೆಲವು ತುಂಬಾ ಸಖತ್ತು ಕಷ್ಟ ಇದೆ. ಅಲ್ಲಿ ಯೂನಿಟ್ ತಗೊಂಡೋದಾಗ್ಲಿ, ಕ್ಯಾಮ್ರಾ ತಗೊಂಡೋದಾಗ್ಲಿ, ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅಲ್ಲಿ ನಡೆಯೋ ಸೀನ್ಗಳಾಗ್ಲಿ, ಇಲ್ಲಿ ಚಿಕ್ಕಮಗಳೂರು ನಡೆಯೋ ಸೀನ್ಗಳಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಫಿ ಇಸ್ ದ ಬೆಸ್ಟ್ ಕ್ವಾಲಿಟಿ ಅಂತ ನಾನು ಹೇಳ್ಬೋದು. ಇದು ಸಿನಿಮಾ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಪೂರ್ತಿ ನೋಡ್ಬೋದು. ಎಂಜಾಯ್ಮೆಂಟ್ ಇದೆ, ಯಾವ್ದು ವಲ್ಗಾರಿಟಿ ಇಲ್ಲ, ಡಬಲ್ ಡೈಲಾಗ್ ಇಲ್ಲ, ತುಂಬಾ ಎಮೋಷನಲ್ ಇದೆ. ನೀವು ಎಷ್ಟು ಸಿನಿಮಾ ನಗ್ನಗ್ತಾ ಖುಷಿಯಿಂದ ಹೋಗ್ತಿರೋ ಲಾಸ್ಟ್ ಅಷ್ಟೇ ಕಣ್ಣೀರು ನಿಮ್ಗೆ ಬರುತ್ತೆ. ನಿಮ್ಗೆ ಏನನ್ಸುತ್ತೆ ಸಿನಿಮಾ ನೋಡ್ತಾ ಏನನ್ಸುತ್ತೆ, ಏನಪ್ಪಾ ಇದು ಕಾಮಿಡಿ ಇದೆ, ಲವ್ ಇದೆ ಅಂತ ಹೇಳ್ತೀರಾ. ಲಾಸ್ಟ್ಗೆ ಒಂದು ತಂದೆ ಮಗನ ಸಂಬಂಧ, ಹೆಂಡತಿ ಗಂಡನ ಸಂಬಂಧ,
ಒಂದು ಗಂಡ ಹೆಂಡತಿಗೂ ಮೀರಿದೊಂದು ಫ್ರೆಂಡ್ಶಿಪ್ ಇರುತ್ತೆ. ಅದ್ರ ಸಂಬಂಧ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ ಕಣ್ಣೀರು ಬಂದೇ ಬರುತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ. ನಾನು ಆಕ್ಚುಲಿ ಕಣ್ಣೀರ್ ಹಾಕಿದೀನಿ. ತುಂಬಾ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಬೇಡಿ. ಸಿನಿಮಾ ನೋಡಿ.